ಹಾಯ್ ಎಲ್ಲರಿಗೂ ನಮಸ್ಕಾರ. ಊರಿಗೆ ಹೋದ್ಮೇಲೆ ಅವ್ರ ಅಜ್ಜಿ ತಾತನ ಜೊತೆ ಆಟ ಆಡೋದು ಅದನ್ನೆಲ್ಲ ಚೆನ್ನಾಗಿ ವಿಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಚಾನಕವಾಗಿ ಪಾಪುಗೆ ಹುಷಾರಿಲ್ದಂಗೆ ಆಯಿತು. ಯಾಕೆ ಅಂದರೆ ಚಾಕ್ಲೇಟು ಐಸ್ ಕ್ರೀಮ್ ತಿಂದಿದ್ದರಿಂದ ಅವಳಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವಳನ್ನ ನೋಡ್ಕೊಳ್ಳೋದೇ ಆಗೋಯಿತು. ನಾನು ಊರಿಂದ ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ಅಜ್ಜಿ ತಾತನಿಗೆ ಮೊಮ್ಮಗಳನ್ನ ತೋರಿಸ್ಕೊಂಡು ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ನಿಂತ್ಕೋವಲ್ತವ ಆ ಕಡೆ ಒಂದಿವ್ಸ ಎತ್ತೇನಂದು. ಇದು ನನ್ನ ಹಸ್ಬೆಂಡ್ ಊರಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಚಂದ್ರಪಟ್ಟಣಕ್ಕೆ ಬಂದೆ. ಔಷಧಿ ಮಾಡಬೇಕು, ಶಕ್ತಿ ಇಲ್ವಲ್ಲ, ಹೊಟ್ಟೆ ನೋಯ್ತೈತ, ಹೊಟ್ಟೆ ನೋಯ್ತೈತಪ್ಪ, ಎಲ್ಲಿ ನೋಯ್ತೈತಪ್ಪ, ಹೊಟ್ಟೆ ನೋಯ್ತೈತ. ಮಾತ್ರೆಗೆ ಎಷ್ಟು ನೋವಾಗಿ ಹೊಟ್ಟೆ ಪಾಪ ಅವಳಿಗೆ ತುಂಬ ಹೊಟ್ಟೆ ನೋವು ಅನಿಸುತ್ತೆ, ತುಂಬ ಅಳ್ತಾ ಇದ್ಲು. ಅವಳು ಅಳುನ ನಿಲ್ಸೋಕ್ಕೆ ಏನೇನೋ ಸಾಹಸ ಮಾಡ್ತಾಯಿದ್ದೀವಿ ನಾವು. ಸ್ವಲ್ಪ ಅವ್ರ ತಾತನ ಜೊತೆ ಇದ್ದರೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾಳೆ. ಅವ್ರ ತಾತನ ಜೊತೆ ಜಾಸ್ತಿ ಬಾಂಡ್ ಅವಳಿಗೆ. ಅವ್ರ ತಾತ ಏನು ಸೇವೆ ಮಾಡಿಲ್ಲ ಅಂದ್ರೂ ಅವಳಿಗೆ ತಾತನೇ ಬೇಕು. ಅಜ್ಜಿ ಅನ್ನಲ್ಲ, ಜಾಸ್ತಿ ತಾತ ಅಂತಾಳೆ. ಇಬ್ಬರು ಊಟ ಮಾಡ್ತಾ ಇದ್ದಾರೆ. ಚಪ್ಪಲೆಲ್ಲ ಚಪ್ಪಲ್ಗಳು ಇದೆ, ಶೂ ಎಲ್ಲ ತೆಗ್ದಿಸ್ತಿದೀಯಾ? ಏನ್ ನೋಡಿ ಇಲ್ಲಿ ಈ ತರನ ಬಿಸಾಕೋದೆಲ್ಲಾನು. 1 2 ಅವಳು ತಿನ್ನ ಜ್ಞಾನ ಬಿಡು. ಬಿಡ್ಸ್ಕೊಡ್ತೀನಿ ಕೂರಮನೆ, ನಾನು ಬಿಡ್ಸ್ಕೊಡ್ತೀನಿ. ಇದು ನಮ್ಮ ಮನೆಯ ಟೆರೆಸ್ ಮೇಲೆ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಒಂದು ಕ್ಲಿಪ್ ಇರಲಿ ಅಂತ ತಗೊಂಡೆ. 1 2 3 ಎಷ್ಟಿದೆ ಚಿನ್ನು? ಅಂಬ 4 ಇದೆ ಅಂಬ. ಎಷ್ಟಿದೆ? 1 2 ಅಂಬ ಎಲ್ಲಿದೆ ಮಗನೇ? ತಾಳಿಯಮ್ಮ ಎಷ್ಟಿದೆ ಅಮ್ಮ ಚಿನ್ನು? ಎಲ್ಲೆಲ್ಲಾರು ಹೋಯ್ತು. ಎಲ್ಲೆಲ್ಲ ಏನು ಮಾಡ್ತಾ ಇತ್ತ ಈ ಥರಪ್ಪ. ನೀನು ಎಲ್ಲಿ ಕಲ್ತ್ಕೊಂಡೆ ಇವೆಲ್ಲನೂ? ಹೊಡಿಯೋದು, ಬೈಯೋದು, ಮುನ್ಸು ಇದೆಲ್ಲನೂ ಎಲ್ಲಿ ಕಲ್ತು ಚಿನ್ನಮ್ಮ? ಸಾಲ ಆಫ್ ಮಾಡಿ ಬಂದ. ಏನು ಏನಾಯ್ತು? ಅಲ್ಲಿ ಕಡಲೆಕಾಯಿ ಪೀಸ್ ಇಲ್ಲ, ಏನಿಲ್ಲ ಇಲ್ಲಿ. ಏನಿದು? ಏನಪ್ಪಿದು? ಕಡಲೆಕಾಯಿ. ಏನದು? ಏನು ತಿಂತೈತೆ ಅಜ್ಜಿ? ಆರೆಂಜು. ನಿನ್ಗೆ ಆರೆಂಜ್ ತಗೊಂಬರ್ತೀನಿ. ಅಲ್ಲಿ ನಿನ್ಗೆ ನೀನು ಕಂಡು ತಗೊಂಬಂದಿದ್ಯಲ್ಲ. ಪಾಪಕ್ಕೆ ಸ್ವಲ್ಪ ಬೇದಿ ಇತ್ತು, ಹಾಗಾಗಿ ಮಾವಿನಹಣ್ಣು ಮತ್ತು ಹಲಸಿನಣ್ಣ ಕೊಡ್ತಾ ಇಲ್ಲ. ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಡೇ ನಾನು ಮಂಗಳೂರಿಗೆ ಹೊರಡಬೇಕಿತ್ತು ಆ ಬಸ್ಸಲ್ಲಿ. ಹಾಗಾಗಿ ಸ್ವಲ್ಪ ಕಂಟ್ರೋಲಿಂಗಾಗಿ ಇಟ್ಟಿದ್ದೀನಿ. ಅಮ್ಮ ತೊಗೊಂಡು ಬಂದಿದ್ದವಳು ನೋಡಿಬಿಟ್ಲು, ಅದಕ್ಕೆ ಹಠ ಮಾಡ್ತಾ ಇದ್ದಾಳೆ ಕೊಡಿ ಅಂತ. ಸೊ ಇವಾಗ ಆಲ್ಮೋಸ್ಟ್ ರಿಕವರಿ ಆಗಿ ಆರಾಮಾಗಿದ್ದಾಳೆ. ಹಾಗಾಗಿ ನಾನು ಮಂಗಳೂರಿಗೆ ಹೊರಟೆ. ನಮ್ಮ ಮನೇಲಿ ಇನ್ನೊಂದು ಪದ್ಧತಿ ಏನಂದರೆ ನಾವು ಎಲ್ಲ ಒಟ್ಟಿಗೆ ಊಟ ಮಾಡಬೇಕು ನೈಟ್ ಹೊತ್ತು. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ನಾವು ಚಿಕ್ಕ ವಯಸ್ಸಿಂದನೂ ಹೀಗೇನೆ 4 ಜನ ನೈಟ್ ಹೊತ್ತು ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಅದೊಂಥರ ಕ್ವಾಲಿಟಿ ಟೈಮ್ ನಮಗೆ ಫ್ಯಾಮಿಲಿಯಲ್ಲಿ ಸಿಗೋದು. ಸೊ ಫೈನಲಿ ನಾನು ಊರಿಗೆ ಹೊರಟಿದ್ದೀನಿ. ಇದು ಸೋಮವಾರದ್ದು ಮತ್ತು ಮಂಗಳವಾರದ್ದು ಮರ್ಜ್ ವಿಡಿಯೋ.
ಫೈನಲಿ ನಾನು ಬುಧವಾರ ಊರಿಗೆ ಹೊರಟೆ. ಹಾಗಾಗಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಏನೇನಿಲ್ಲ ಮನೆಗೆ ಕಾಳು, ಹಣ್ಣು, ಕಾಯಿ ಏನೇನು ಇರಲ್ವೋ ಮನೇಲಿ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಲೈಟಾಗೆ. ಸೊ ನಾಳಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್.